ಹಾಯ್ ಫ್ರೆಂಡ್ಸ್, ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಈ ಮುನಿರತ್ನ ಹಿಂದಿನ ಭಯಾನಕ ಇತಿಹಾಸ ನಿಮಗೆ ಗೊತ್ತಾ? ಕೊತ್ವಾಲ್ ರಾಮಚಂದ್ರ ಜೊತೆ ಮಚ್ಚು ಹಿಡಿದು ಓಡಾಡಿದ್ರ? ಮಚ್ಚು ಬಿಟ್ಟು ಒಳ್ಳೆಯ ಜೀವನ ಶುರು ಮಾಡಿದ್ದು ಹೇಗೆ ಮುನಿರತ್ನ? ಇವರಿಗೂ ರಾಕ್ಲೈನ್ ವೆಂಕಟೇಶ್ಗೂ ಏನು ಲಿಂಕ್? ಮುನಿರತ್ನ ಹೆಸರಲ್ಲಿರೋ ಆಸ್ತಿ ಎಷ್ಟು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮುನಿರತ್ನ ಬಾಲ್ಯದ ಜೀವನ. ಮುನಿರತ್ನ 1964ರ ಜುಲೈ 23ರಂದು ಜನಿಸಿದ್ರು. ಇವರದ್ದು ಆಂಧ್ರ ಪ್ರದೇಶದ ಚಿತ್ತೂರಿನಿಂದ ಬೆಂಗಳೂರಿಗೆ ವಲಸೆ ಬಂದ ಕುಟುಂಬವಾಗಿತ್ತು. ವೈಯಾಲಿ ಕಾವಲ್ನಲ್ಲಿ ಸೆಟಲ್ ಆಗಿತ್ತು. ತಂದೆ ಸುಬ್ರಹ್ಮಣಿ ನಾಯ್ಡು ಕೋದಂಡರಾಮಪುರದಲ್ಲಿ ಬಾಲ್ಯದ ಶಿಕ್ಷಣ ಪಡೆದುಕೊಂಡ್ರು. 10ನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಟ್ರು. 15 ವರ್ಷದವರಿದ್ದಾಗ ತಂದೆ ತೀರಿಕೊಂಡ್ರು. ಇಲ್ಲಿಂದ ಮುನಿರತ್ನ ಜೀವನದ ದಾರಿ ಬೇರೆ ಆಯ್ತು. ಹುಡುಗರ ಗುಂಪು ಕಟ್ಕೊಂಡು ಏರಿಯಾದಲ್ಲಿ ಓಡಾಡೋಕೆ ಶುರು ಮಾಡಿದ್ರು. ಆಗಾಗಲೇ ಬೆಂಗಳೂರಿನಲ್ಲಿ ರೌಡಿಸಂ ಬೆಳೆದು ಹೆಮ್ಮರವಾಗಿತ್ತು. ಕೊತ್ವಾಲ್ ರಾಮಚಂದ್ರನ ಹವಾ ದೊಡ್ಡ ಮಟ್ಟಿಗಿತ್ತು. ಮುನಿರತ್ನ ಕೂಡ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಭಾಗಿಯಾದ್ರು. ಆದ್ರೆ ಒಂದ್ಸಲ ಕೊತ್ವಾಲ್ ರಾಮಚಂದ್ರನ ಕಡೆಯ ಹುಡುಗರನ್ನೇ ಹಿಡಿದು ಹೊಡೆದು ಬಿಟ್ರಂತೆ. ಕೊತ್ವಾಲ್ ಭೇಟಿ ಲೈಫೇ ಚೇಂಜ್. ಗಲಾಟೆ ಕೇಸ್ನಲ್ಲಿ ಮುನಿರತ್ನ ಜೈಲಿಗೆ ಹೋದಾಗ ಅದೇ ಜೈಲಿನಲ್ಲಿ ಕೊತ್ವಾಲ್ ರಾಮಚಂದ್ರ ಕೂಡ ಇದ್ದ. ಮೊದಲನೇ ಸಲ ಮಾತನಾಡಿದ್ದ ಕೊತ್ವಾಲ್ ನನ್ನ ಹುಡುಗರ ಮೇಲೆಯೇ ಕೈ ಮಾಡ್ತೀಯಾ ಅಂತ ರೇಗಾಡಿದ್ದ. ಆದ್ರೆ ಮುನಿರತ್ನ ಧೈರ್ಯ ಕಂಡು ಮರುದಿನವೇ ಕರೆಸಿ ಚೆನ್ನಾಗಿ ಮಾತನಾಡಿಸಿದ ರಾಮಚಂದ್ರ. ಇಲ್ಲಿಂದ ಮುನಿರತ್ನ ಪರ್ಮನೆಂಟ್ ಆಗಿ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಆಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕೊತ್ವಾಲ್ ಕೆಲವು ಆಪ್ತ ಬಂಟರಲ್ಲಿ ಇವರು ಒಬ್ಬರಾಗಿ ಬಿಟ್ರು. ಕೊತ್ವಾಲ್ ಎಲ್ಲೇ ಹೋದ್ರೂ ಮುನಿರತ್ನರನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಿದ್ರು. ಗುಂಪಿನ ಸದಸ್ಯರಿಗೆ SD ಬೈಕ್ ಕೊಡಿಸಿದ್ದ ಕೊತ್ವಾಲ್. ಆದ್ರೆ ಮುನಿರತ್ನಗೆ ಅಂಬಾಸಿಡರ್ ಕಾರನ್ನೇ ಕೊಡಿಸಿದ್ದ. ಇಬ್ಬರು ಅಷ್ಟು ಕ್ಲೋಸ್ ಇದ್ರು. ಜೊತೆಗೆ ಎಲ್ಲರೂ ಕಾಲೇಜು ಹುಡುಗರಂತೆ ರ್ಯಾಡೋ ವಾಚ್, ರೇಮಂಡ್ ಬಟ್ಟೆ ಹಾಕೊಂಡು ಓಡಾಡ್ತಿದ್ರು. ಕುತ್ತಿಗೆಯಲ್ಲಿ ಯಾವಾಗಲೂ ಕಿರುಬೆರಳು ಗಾತ್ರದ ಬಂಗಾರದ ಚೈನು ಕೂಡ ಇರ್ತಿದ್ವು. ಹೀಗೆ ಕೊತ್ವಾಲ್ ಗ್ಯಾಂಗ್ ಸೇರಿದ ಬಳಿಕ ಮುನಿರತ್ನ ಜೀವನ ಬಿಂದಾಸ್ ಆಗಿತ್ತು. ಕೊತ್ವಾಲ್ ಅಂತ್ಯ, ಹೊಸ ಜೀವನ. ಮುನಿರತ್ನ ಕೊತ್ವಾಲ್ ರಾಮಚಂದ್ರ ಜೊತೆಯಲ್ಲಿ 4-5 ವರ್ಷ ಇದ್ರು. ಈ ನಡುವೆ ಜೊತೆಯಲ್ಲಿದ್ದ ಒಬ್ಬೊಬ್ಬರೇ ಹತ್ಯೆ ಆಗೋಕೆ ಶುರುವಾದ್ರು. ಇದು ಮುನಿರತ್ನ ಮನಸ್ಸಲ್ಲಿ ಬದಲಾವಣೆಗೆ ಕಾರಣವಾಯಿತು. ಈ ಫೀಲ್ಡಲ್ಲಿ ಇಷ್ಟೇನಾ ಜೀವನ ಅನ್ನಿಸೋಕೆ ಶುರುವಾಗಿತ್ತು. ಇದರ ನಡುವೆ 1986ರಲ್ಲಿ ಕೊತ್ವಾಲ್ ರಾಮಚಂದ್ರ ಹತ್ಯೆ ಆಯಿತು. ಇದು ಮುನಿರತ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿತು. ಮುನಿರತ್ನಗೆ ಮದುವೆ ಕೂಡ ಆಗಿತ್ತು. ಇದು ಕೂಡ ಅವರ ಬದಲಾವಣೆಗೆ ಕಾರಣವಾಗಿತ್ತು. ಮುನಿರತ್ನ ಪಾಲಿಗೆ ದೇವರಾದ ಕಾಕಿ. ಬದಲಾಗಬೇಕು, ಈ ಜೀವನದಿಂದ ಹೊರಬರಬೇಕು ಅನ್ನೋ ಆಸೆ ಮುನಿರತ್ನ ಮನಸ್ಸಲ್ಲಿ ಬಂದಿತ್ತು. ಆದ್ರೆ ಇದನ್ನ ಬಿಟ್ರೆ ಬೇರೆ ಯಾರು ಕೆಲಸ ಕೊಡ್ತಾರೆ, ಜೀವನಕ್ಕೆ ಏನು ಮಾಡ್ಲಿ ಅನ್ನೋ ಚಿಂತೆ ಇತ್ತು. ಆಗ ಇವರ ಸಪೋರ್ಟ್ಗೆ ನಿಂತವರು ಇನ್ಸ್ಪೆಕ್ಟರ್ BB ಅಶೋಕ್ ಕುಮಾರ್. ಎಸ್, ಈಗ ನಾವೆಲ್ಲ ಟೈಗರ್ ಅಶೋಕ್ ಕುಮಾರ್ ಅಂತೀವಲ್ವಾ, ಅವರೇ. ಮುನಿರತ್ನಗೆ ಮೊದಲಿನಿಂದಲೂ ಅಶೋಕ್ ಅವರ ಮೇಲೆ ಗೌರವವಿತ್ತು. ಅದೊಂದು ದಿನ ಮುನಿರತ್ನ ವೈಯಾಲಿ ಕಾವಲ್ ಸ್ಟೇಷನ್ನಲ್ಲಿ ಇದ್ದಾಗ BB ಅಶೋಕ್ ಕುಮಾರ್ ಅದೇ ಸ್ಟೇಷನ್ಗೆ ಬಂದ್ರು. ಆಗ ಮುನಿರತ್ನ ಅಶೋಕ್ ಬಳಿ ಎಲ್ಲವನ್ನೂ ಹೇಳಿಕೊಂಡ್ರು. ನಾನೊಂದು ಗುತ್ತಿಗೆ ಕೆಲಸ ವಹಿಸಿಕೊಳ್ತಿದ್ದೀನಿ, ಆದ್ರೆ ಆ ಮೀಟಿಂಗ್ಗೆ ಹಿಂದೆ ಹೋಗ್ಬೇಕು. 1 ಗಂಟೆ ತನಕ ನನ್ನ ಸ್ಟೇಷನ್ನಿಂದ ಹೊರಗೆ ಬಿಡಿ, ಆಮೇಲೆ ವಾಪಸ್ ಬರ್ತೀನಿ ಅಂತ. ಆಗ ಅಶೋಕ್ ಧೈರ್ಯ ಮಾಡಿ ಮುನಿರತ್ನರನ್ನ ಬಿಟ್ಟು ಕಳುಹಿಸಿದ್ರು. ಅದರಂತೆ ಕಾರ್ಪೊರೇಷನ್ಗೆ ಹೋಗಿ ಆ ಗುತ್ತಿಗೆ ಕೆಲಸ ಕುದುರಿಸಿಕೊಂಡು ಮುನಿರತ್ನ ವಾಪಸ್ ಬಂದ್ರು. ಜೈಲಿಂದ ಹೊರಬಂದು ನವಜೀವನ. ಗುತ್ತಿಗೆ ವಹಿಸಿಕೊಂಡ ಬಳಿಕ ಜೈಲಿಗೆ ಹೋಗಿ ಬಂದ ಮುನಿರತ್ನ ಒಳ್ಳೆಯ ಜೀವನ ಶುರು ಮಾಡಿದ್ರು. ತನ್ನ ಹಳೆಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ಗುತ್ತಿಗೆ ಕೆಲಸಕ್ಕೆ ಮುಂದಾದ್ರು. ಆದ್ರೆ ಗುತ್ತಿಗೆ ಕೆಲಸ ಶುರು ಮಾಡಲು ಬೇಕಾದ 25,000 ರೂಪಾಯಿ ಕೂಡ ಮುನಿರತ್ನ ಬಳಿ ಇರಲಿಲ್ಲ. ಆಗ ಇವರ ನೆರವಿಗೆ ಬಂದ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ 25,000 ರೂಪಾಯಿ ಸಾಲ ಕೊಡಿಸಿದ್ರು. ಬೇರೆ ರೌಡಿಗಳು ಮುನಿರತ್ನಗೆ ತೊಂದರೆ ಕೊಡದಂತೆ, ತಂಟೆಗೆ ಬಾರದಂತೆ ಪೊಲೀಸರು ನೋಡಿಕೊಂಡ್ರು. ಮುನಿರತ್ನ ಕೂಡ ಗುತ್ತಿಗೆದಾರನಾಗಿ ಬದಲಾಗಿ ನೆಮ್ಮದಿಯ ಜೀವನ ಕಟ್ಟಿಕೊಂಡ್ರು. ರೌಡಿಸಂನಲ್ಲಿ ಭಾಗಿಯಾದ್ರೂ ಬದಲಾಗಿ ಒಳ್ಳೆಯ ಜೀವನ ನಡೆಸಬಹುದು ಅನ್ನೋದನ್ನ ತೋರಿಸಿಕೊಟ್ರು. ರಾಜಕೀಯಕ್ಕೆ ಮುನಿರತ್ನ ಎಂಟ್ರಿ.
ಗುತ್ತಿಗೆ ಕೆಲಸದ ಮೂಲಕ ದುಡ್ಡು ಮಾಡಿದ ಮುನಿರತ್ನ ರಾಜಕೀಯದತ್ತ ಮುಖ ಮಾಡಿದ್ರು. ಮೊದಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡ್ರು. 2013ರಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿದ್ರು. ವಿನ್ ಕೂಡ ಆದ್ರು. 2018ರಲ್ಲಿ ಮತ್ತೊಂದು ಸಲ ಗೆದ್ದು ಬಂದ್ರು. ಆದ್ರೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ 2019ರಲ್ಲಿ ಬಿಜೆಪಿ ಆಪರೇಷನ್ಗೆ ಒಳಗಾಗಿ ಬಿಜೆಪಿ ಸೇರಿದ್ರು. ಉಪಚುನಾವಣೆ ನಡೆದಾಗ ಮತ್ತೆ ಮುನಿರತ್ನ ವಿನ್ ಆದ್ರು. ಬಸವರಾಜ ಬೊಮ್ಮಾಯಿ ಸಿಎಂ ಆದಾಗ ತೋಟಗಾರಿಕೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2023ರ ಚುನಾವಣೆಯಲ್ಲಿ ಮತ್ತೆ ಗೆಲುವು ದಾಖಲಿಸಿದ್ದಾರೆ. ಮುನಿರತ್ನ ಪತ್ನಿ ಮತ್ತು ಆಸ್ತಿ. ಮುನಿರತ್ನ ಮಂಜುಳಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಒಬ್ಬ ಮಗಳೂ ಇದ್ದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇನ್ನು ಮುನಿರತ್ನ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಕುಟುಂಬದ ಬಳಿ 293 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 102 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಒಟ್ಟು ಆಸ್ತಿಯ ಪೈಕಿ 270 ಕೋಟಿ ರೂಪಾಯಿ ಖುದ್ದು ಮುನಿರತ್ನ ಅವರ ಹೆಸರಲ್ಲೇ ಇದೆ. ಇನ್ನುಳಿದ 23 ಕೋಟಿ ರೂಪಾಯಿ ಆಸ್ತಿ ಪತ್ನಿ ಮಂಜುಳಾ ಬಳಿ ಇದೆ. ಮುನಿರತ್ನ ಬಳಿ ಚಿನ್ನ ಎಷ್ಟಿದೆ? ಮುನಿರತ್ನ ಬಳಿ 3 ಕೆಜಿ 930 ಗ್ರಾಂ ತೂಕದ ಚಿನ್ನಾಭರಣವಿದೆ. ಅದೇ ರೀತಿ ಪತ್ನಿ ಬಳಿ 360 ಗ್ರಾಂನಷ್ಟು ಚಿನ್ನ ಇದೆ. ಮುನಿರತ್ನ ಆಸ್ತಿಯ ಮೂಲ. ಮುನಿರತ್ನ ಗುತ್ತಿಗೆ ಮಾತ್ರವಲ್ಲದೆ ಈಗ ಹಲವಾರು ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು 2001ರಿಂದಲೇ ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ಆಂಟಿ ಪ್ರೀತ್ಸೆ, ರಕ್ತ ಕಣ್ಣೀರು, ಅನಾಥರು, ಕಟಾರಿ ವೀರ ಸುರಸುಂದರಾಂಗ, ಕುರುಕ್ಷೇತ್ರ ಸಿನಿಮಾಗಳಿಗೆ ದುಡ್ಡು ಹಾಕಿದವರು ಇವರೇ. ಜೊತೆಗೆ ಉದ್ಯಮ, ಬಾಡಿಗೆ, MLA ಸ್ಯಾಲರಿ, ಕೃಷಿ ಮತ್ತು ಬಡ್ಡಿ ದುಡ್ಡು ಇವರ ಆದಾಯದ ಮೂಲವಾಗಿದೆ. ಮುನಿರತ್ನ ಮಾಡಿದ ವಿವಾದಗಳು. ರಾಜಕಾರಣಕ್ಕೆ ಇಳಿದ ಮೇಲೆ ಇವರ ಮೇಲೆ ಹಲವಾರು ಆರೋಪಗಳು ಕೂಡ ಕೇಳಿಬಂದಿವೆ. 2014ರಲ್ಲಿ ಲೋಕಾಯುಕ್ತ ಪೊಲೀಸರು ಮುನಿರತ್ನ ಅವರ ಮನೆಯಿಂದ BBMPಗೆ ಸೇರಿದ 1016 ಫೈಲ್ಗಳನ್ನು ವಶಕ್ಕೆ ಪಡೆದಿದ್ರು. 2018ರಲ್ಲಿ BBMPಯ 1500 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಬಿಲ್ ಚಾರ್ಜ್ ಶೀಟ್ನಲ್ಲೂ ಇವರ ಹೆಸರು ಕೇಳಿಬಂದಿತ್ತು. 2018ರ ಚುನಾವಣೆ ವೇಳೆ ಇವರ ಕ್ಷೇತ್ರದಲ್ಲಿ 10,000 ನಕಲಿ ವೋಟರ್ ID ಪತ್ತೆಯಾಗಿತ್ತು. ಇದರಲ್ಲೂ ಮುನಿರತ್ನ ಹೆಸರು ಕೇಳಿಬಂದಿತ್ತು. ಹೀಗಾಗಿ ರಾಜರಾಜೇಶ್ವರಿ ನಗರ ಚುನಾವಣೆ ಮುಂದೂಡಲಾಗಿತ್ತು. ಇದೀಗ ಕಾಂಟ್ರಾಕ್ಟರ್ಗೆ ಜೀವ ಬೆದರಿಕೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಫ್ರೆಂಡ್ಸ್, ಇದು ಮಚ್ಚು ಬಿಟ್ಟು ಸುಂದರ ಜೀವನ ಕಟ್ಟಿಕೊಂಡ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇದ್ಯಾವುದು ಕಟ್ಟುಕತೆಯಲ್ಲ. ಈ ಎಲ್ಲಾ ಮಾಹಿತಿಯನ್ನು ರವಿ ಬೆಳಗೆರೆಯ ಪಾಪಿಗಳ ಲೋಕದಲ್ಲಿ ಅನ್ನೋ ಪುಸ್ತಕದಿಂದ ಸಂಗ್ರಹಿಸಲಾಗಿದೆ. ಖುದ್ದು ಮುನಿರತ್ನ ಅವರೇ ರವಿ ಬೆಳಗೆರೆ ಬಳಿ ಸಂದರ್ಶನದಲ್ಲಿ ತನ್ನ ಆರಂಭಿಕ ಜೀವನದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದನ್ನ ನಿಮ್ಮ ಮುಂದಿಟ್ಟಿದ್ದೀವಿ ಅಷ್ಟೇ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.